ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ, ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಚಾಮುಂಡೇಶ್ವರಿ ಹಾಗೂ ಚೌಡೇಶ್ವರಿ ದೇವಸ್ಥಾನ. ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ, ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ. ವೀಕ್ಷಕರೇ, ಶ್ರೀ ಚಾಮುಂಡೇಶ್ವರಿಯ ಹಾಗೂ ಚೌಡೇಶ್ವರಿ ಅಮ್ಮನವರು ಸುಮಾರು 15 ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ಬರವಣಿಗೆಯ ಮುಖಾಂತರ ಬರೆದಿರುವ ಭಕ್ತರ ಮನಸ್ಸಿನಲ್ಲಿ ಯಾವ ಕಷ್ಟ ಇದೆ, ಯಾವ ಸಮಸ್ಯೆ ಇದೆ ಅನ್ನುವುದನ್ನು ಭಕ್ತರು ಹೇಳುವ ಮೊದಲೇ ಅಮ್ಮನವರು ಬರವಣಿಗೆ ಮುಖಾಂತರ ಬರೆದು ಅವರ ಕಷ್ಟಗಳಿಗೆ ಕ್ಷಣ ಮಾತ್ರದಲ್ಲೇ ಪರಿಹಾರವನ್ನು ಕೂಡ ನೀಡುತ್ತಾ ಬಂದಿದ್ದಾಳೆ. ಜನದಿಂದ ತೊಂದರೆ ಅಂತ ಬರುತ್ತೆ. ಜನದಿಂದ ತೊಂದರೆ, ಒಂದು ಆರೋಗ್ಯದಲ್ಲಿ ಮನೇಲಿ ಯಾರಿಗೋ ಒಬ್ರಿಗೆ ಸಮಸ್ಯೆ ಆಗಿದೆ, ಜನದಿಂದ ತೊಂದರೆ ಆಗುವಂಥ ಕೆಲಸಗಳು ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ ಅಮ್ಮ. ಒಂದು ಜೀವನದ ಪ್ರಶ್ನೆ ಅಂತ ಹೇಳ್ತಾ ಇದ್ದಾಳೆ. ಒಂದು ಜೀವನ ಅಂದ್ರೆ ನಿನ್ಗೆ ಮದ್ವೆ ಇದಾಗಿರ್ಬೋದು, ಆ ಜೀವನದಾಗ ಹೇಳ್ತಾ ಇದ್ದಾಳೆ. ನೀನು ಇಂಥ ಜೀವನದ ಒಂದು ಕೇಳಕ್ ಬಂದಿದೀಯ ನೀನು ಅಂತ ಹೇಳ್ತಾ ಇದ್ದಾಳೆ. ಕಳೆದ 4 ವರ್ಷದಿಂದನೂ ಸಮಸ್ಯೆ ಅಂತ ಬರುತ್ತೆ ಇಲ್ಲಿ. ಮಾತಾಡಿ, ಕರೆಕ್ಟ್ ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಅನ್ನಿ. 4 ವರ್ಷದಿಂದ ಸಮಸ್ಯೆ, ಆರೋಗ್ಯದಲ್ಲಿ ಮನೆಯೊಳಗೆ ಯಾರಿಗೋ ಒಬ್ರಿಗೆ ಸಮಸ್ಯೆ ಆಗಿದೆ. ಆ ಸಮಸ್ಯೆ ಬಗ್ಗೆ ಕೇಳಕ್ ಬಂದಿದ್ರೆ, ಯಾಕೆ ಈ ತರ ತೊಂದರೆ ಆಗ್ತಾ ಐತೆ, ಏನ್ ಸಮಸ್ಯೆ ಐತೆ, ಯಾರಿಂದ ತೊಂದರೆ, ಇಲ್ಲ ದೇವರಿಂದ ತೊಂದ್ರೆನೋ, ಇಲ್ಲ ನಮ್ ಟೈಮ್ ಚೆನ್ನಾಗಿಲ್ವೋ ಅಂತ ಕೇಳಕ್ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾಳೆ ಅಮ್ಮ. ಇಲ್ಲಿ ಸರ್ಪದೋಷ ಐತೆ ಅಂತ ಬರ್ತಾ ಐತೆ. ಸರ್ಪದೋಷನೂ ಐತೆ, ಆಚೆಯಿಂದ ಜನದಿಂದ ಸಂಬಂಧಿಕರಿಂದ ಕೆಡಕು ಆಗೈತೆ ಅಂತ ಹೇಳ್ತಾ ಇದ್ದಾಳೆ. ಹೇಳ್ತಾಳೆ ಕರೆಕ್ಟ್ ಹೌದು ಅಲ್ವೋ ಅದನ್ನ ಹೇಳಿ. ಜನ ದೃಷ್ಟಿ ಜಾಸ್ತಿ ಇದೆ, 10 ರೂಪಾಯಿ ದುಡಿದ್ರೆ 15 ರೂಪಾಯಿ ಖರ್ಚೈತೆ ಅಂತ ಹೇಳ್ತಾ ಇದ್ದಾಳೆ ಅಮ್ಮ. 2 ಕೈಯಲ್ಲಿ 2 ತಲೆ ತಗೊಂಬಂದ್ರು ನಿಲ್ತಾ ಇಲ್ಲ ಮನೆಗೆ, ಯಾವ್ದು ಕೈ ಏಳ್ಗೆ ಹಾಕ್ತಾ ಇಲ್ಲ. ಆರೋಗ್ಯದಲ್ಲಿ ದಿನ ದಿನಕ್ಕೂ ನಿಮ್ಮ ಮನೆಯಲ್ಲಿ ಯಾರಿಗೋ ಒಬ್ರು ಕುಟುಂಬದವ್ರಿಗೆ ಸಮಸ್ಯೆ ಆಗ್ತಾ ಇದೆ. ಯಾರಿಗೆ? ನಿಮ್ ತಂದೆಯವ್ರಿಗೆ. ಏನಾಗೈತೆ? ಕೈಕಾಲು ಸುಸ್ತು, ಸಂಕಟ, ಎದ್ದಳಕ್ ಆಗ್ತಿಲ್ಲ, ಊಟ ಸೇರ್ತಾ ಇಲ್ಲ, ಆಯ್ತಾ, ನಿದ್ದೆ ಕರೆಕ್ಟಾಗಿ ಬರ್ತಾ ಇಲ್ಲ, ಮನ್ಸು ಚಂಚಲತೆ ಜಾಸ್ತಿ ಆಗೈತೆ, ಮನೆಯೊಳಗೆ ಒಡನಾಟಗಳು ಜಾಸ್ತಿ ಆಗಿದಾವೆ, ಅರ್ಥ ಆಯ್ತಾ? ಈ ತರ ಇದೆ ಅಂತ ಹೇಳ್ತಾ ಇದೆ. ಸಂಬಂಧಿಕರಿಂದ ತೊಂದರೆ ಅಂತ ಬರುತ್ತೆ. ಹಂಗೆ ಹೇಳಕ್ ಬರಲ್ಲ, ಇದೆ ಸಂಬಂಧಿಕರಿಂದ ತೊಂದರೆ. ಯಾರಂತ ಹೇಳಲ್ಲ ಅಂತ ಹೇಳ್ತಾ ಇದ್ದಾಳೆ. ನಿಮ್ಮ ಸಂಬಂಧಿಕರಿಂದ, ನಿಮ್ಮ ತಂದೆ ಮನೆ ಕಡೆಯವರಿಂದ ತೊಂದರೆ ಅಂತ ಬರುತ್ತೆ. ಮುಂದೆ ದಾರಿ ಹೇಳ್ತಾಳೆ. ನಮ್ಮ ತಂದೆ ಆರೋಗ್ಯ ಬಗ್ಗೆ ಕೇಳಕ್ಕೆ ಬಂದಿದ್ದೆ. ಸತ್ಯವ ಬರೆದಿದ್ದೆ, ಮನೆ ಕಡೆ ಪ್ರಾಬ್ಲಮ್ ಸತ್ಯವ ಬರೆದಿದ್ದೆ. ಅಷ್ಟು ಸರಿ ಕರೆಕ್ಟಾಗಿ ಬರೆದಿದ್ದೆ. ಬರ್ಬೋದು ಅನ್ಸ ನಂಬಿಕೆ ಬಂದಿದ್ದೆ ಅಮ್ಮನ ಮೇಲೆ. ಮನಸ್ಸಾಗಿರೋದೇ ಕರೆಕ್ಟಾಗಿ ಬರ ತೋರಿಸಿದೆ. ಹಣಕಾಸಿನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಗಂಡ ಹೆಂಡತಿಯ ಜಗಳ, ಮದುವೆ ಆಗಿದ್ದರೂ ಕೂಡ ಮಕ್ಕಳಾಗದೇ ಇರುವ ಸಮಸ್ಯೆ, ದೃಷ್ಟಿ ದೋಷ, ಮಾಟ ಮಂತ್ರ, ವಾಮಾಚಾರ, ಆರೋಗ್ಯ ಸಮಸ್ಯೆ, ಮಂಡಿ ನೋವು, ಸೊಂಟ ನೋವು, ತಲೆ ನೋವು, ಹೀಗೆ ಒಂದಲ್ಲ ಎರಡಲ್ಲ ಸಾವಿರಾರು ಕಷ್ಟಗಳನ್ನು ಈ ಚಾಮುಂಡೇಶ್ವರಿ ಹಾಗೂ ಅಮ್ಮ ಚೌಡೇಶ್ವರಿ ಅಮ್ಮನವರು ಬಗೆಹರಿಸುತ್ತಾ ಬಂದಿದ್ದಾರೆ.
ನಮಸ್ತೆ. ಕುಣಿಗಲ್ ಹೌಸಿಂಗ್ ಬೋರ್ಡಿಂದ ಮಾತಾಡ್ತಾ ಇರೋದು. ಚಾಮುಂಡೇಶ್ವರಿ ಚೌಡೇಶ್ವರಿ ಶಕ್ತಿಪೀಠದಿಂದ ಮಾತಾಡ್ತಾ ಇರೋದು ನಾವು. ಇವರು ನಮ್ಮ ಭಕ್ತರು. ಇವರು ತುಂಬ ಸಮಸ್ಯೆ ಒಳಗಿದ್ರು. ಹಿಂಗೆ ಹೋಯ್ತಾ ಬರ್ತಾ ಡೈಲಿ ಹೇಳೋರು, ಏನು ಕಳ್ತಾ ಇದ್ದೀರಾ, ನಿಮ್ಗೆ ಏನು ಸಮಸ್ಯೆ ಅಂತ ನಾನು ಕೇಳಿದಾಗ ಅವ್ರು ಏನು ಹೇಳ್ತಿರಲಿಲ್ಲ, ಸುಮ್ಮನೆ ಹೇಳೋರು, ಹಿಂಗೆ ಐತೆ ಬಿಡ್ರಿ, 108 ಕಷ್ಟಗಳು ಇರ್ತವೆ, ನಾವು ಯಾರಿಗೆ ಹೇಳ್ಕೊಳೋಣ ಅಂತ ಹೇಳ್ತಾ ಇದ್ರು. ನಾನು ಒಂದು ಸತಿ ಅಮ್ಮನ ಹತ್ರ ಬಂದು ನೋಡಿ ನಿಮ್ಮ ಕಷ್ಟ ಏನೈತೆ ಅಂತ ನಾನು ಹೇಳಿದ್ದೆ. ಆದರೂ ಅವ್ರು ಬಂದಿರಲಿಲ್ಲ. ಇನ್ನೊಂದ್ಸತಿ ಹೋಮ ಅಂತ ಇಟ್ಕೊಂಡಾಗ ಅವ್ರು ಹೋಮಕ್ಕೆ ಪೂಜೆಗೆ ಬಂದಾಗ ತಾಯಿನ ಕ್ರೂ ಮಾಡಿಕೊಂಡು ಕೇಳಿದ್ರು, ಇಂಥ ಜಾಗಕ್ಕೆ ಹೋಗಿ ನಿಂತ್ಕೊಂಡ್ರೆ ತಾಯಿ ಸತ್ಯ ಐತೆ ಅಂತ ನೆಮ್ತೀನಿ ಅಂತ ಹೇಳಿದ್ರು. ಆ ತಾಯಿ ಅದೇ ಜಾಗಕ್ಕೆ ಹೋಗಿ ನಿಂತ್ಕೊಂಡು ತೋರಿಸಿದ್ಲು, ನಾನು ಸತ್ಯವಾಗೇ ಇದ್ದೀನಿ, ನಾನು ಸತ್ಯವಾಗೇ ನಡ್ಕೊತೀನಿ ಅಂತ. ಆಗ ತಾಯಿ ಮೇಲೆ ಇವ್ರಿಗೆ ನಂಬಿಕೆ ಬಂತು. ಕೆಲವೊಂದು ಸಮಸ್ಯೆಗಳು, ಹಣ ಸಮಸ್ಯೆ, ಮನೆ ಸಮಸ್ಯೆ, ಈಗ ಜನದ ತೊಂದರೆ ಎಲ್ಲ ಪ್ರತಿಯೊಂದು ಇತ್ತು ಆರೋಗ್ಯದಲ್ಲಿ ಎಲ್ಲ. ತಾಯಿ ಇಲ್ಲಿಗೆ ಬಂದ ಮೇಲೆ ಒಂದೊಂದೇ ಗುಣ ಮಾಡಿದ್ಲು ಅಮ್ಮ ಅವ್ರಿಗೆ. ಇನ್ನು ಮುಂದೆ ಎಲ್ಲ ಒಳ್ಳೇದಾಯ್ತೈತೆ. ಹಂಗಾಗಿ ನೆಮ್ಮದಿ ತಾಯಿಗೆ ಬಂದಿದ್ದಾರೆ. ತಾಯಿನ ಮೇಲೆ ನಂಬಿಕೆ ಮಡಗಬೇಕು ಬರೋರು. ನಂಬಿಕೆ ಮಡಗಿದ್ರೆ ಖಂಡಿತ 100% ಒಳ್ಳೇದು ಮಾಡ್ತಾಳೆ. ಬೇಕಾದ್ರೆ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ, ಮಾತಾಡಿ. ನಮಸ್ತೆ, ನಾನು ಶ್ವೇತಾ ಅಂತ. ನಾನು ಅಮೃತೂರಿನಿಂದ ಕುಣಿಗಲ್ ಬಂದು ಕಲಾವರ ನೇಬರು. ನನಗೆ ತುಂಬಾ ಈ ದೇವರು ಬಂದು ನೋಡಿದಾಗ ಅಭಿಷೇಕ ಮಾಡಿದ್ರು ಸ್ಟಾರ್ಟಿಂಗ್ ಅವರು. ಏನಪ್ಪ ಇಷ್ಟು ದೊಡ್ಡ ಮೂರ್ತಿ ಇಟ್ಕೊಂಡು ಅಭಿಷೇಕ ಮಾಡ್ತಾ ಇದ್ದಾರೆ ಮನೆಯಲ್ಲಿ, ಯಾಕೆ ಹಿಂಗೆ ಇಷ್ಟು ದೊಡ್ಡ ಮೂರ್ತಿನ ಪೂಜಿಸ್ತಾ ಇದ್ದಾರೆ ಇವರು ಅಂತ ನಾನು ಅವ್ರನ್ನ ಕೇಳಿದೆ. ಆಗ ಅವರು ಹೇಳಿದ್ರು, ಇದು ನಮ್ಮ ವಂಶ ಪಾರಂಪರೆಯಾಗಿ ಬಂದಿದೆ ಈ ದೇವರು, ಮೂಲ ದೇವರು, ನಾವು ಇದನ್ನು ಪೂಜಿಸ್ತಾ ಇದ್ದೀವಿ. ಯಾರಾದರೂ ಸಮಸ್ಯೆಯಲ್ಲಿರೋ ಅಂಥವ್ರಿಗೆ ಒಳ್ಳೆಯದಾಗಲಿ ಅಂತಲೇ ಇದನ್ನು ಮಾಡ್ಕೊಂಡು ಬಂದಿದ್ದೀನಿ ಅಂತ ಫಸ್ಟು ಸ್ಟಾರ್ಟಿಂಗ್ ನನಗೆ ಕಲಾವರು ನನಗೆ ಅದ್ರ ಬಗ್ಗೆ ಹೇಳಿದ್ರು. ನಾನು ಯಾವಾಗಲೂ ಸ್ವಲ್ಪ ಸಮಸ್ಯೆಯಲ್ಲೇ ಇರ್ತಾಯಿದ್ದೆ. ನೋಡೋಣ, ದೈವಶಕ್ತಿ ಪರೀಕ್ಷೆ ಮಾಡೋಷ್ಟು ದೊಡ್ಡವರಲ್ಲ ಮಾನವರು, ಆದರೂ ಸಹ ಬಂದು ಕೇಳಿಕೊಂಡೆ ದೇವ್ರನ್ನ, ನನಗೆ ಒಳ್ಳೇದು ಮಾಡಮ್ಮ, ಈ ಥರ ಸ್ವಲ್ಪ ಸಮಸ್ಯೆಯಲ್ಲಿದ್ದೀನಿ, ನಾನು ಹಣಕಾಸಿನ ಸಮಸ್ಯೆಯಲ್ಲಿದ್ದೀನಿ ತುಂಬ. ಯಾವುದೋ ಒಂದು ಕಂಪನಿನಲ್ಲಿ ನಾನು ಇನ್ವೆಸ್ಟ್ ಮಾಡಿ ಕೈ ಸುಟ್ಕೊಂಡು ಈ ಥರ ಪ್ರಾಬ್ಲಮಲ್ಲಿದ್ದೀನಿ ಅಂತ ಕೇಳಿಕೊಂಡೆ. ಆಗ ತಾಯಿ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದ ಕಡೆನೇ ಹೋಗಿ ನೆಲೆಸಿದ್ಲು. ನೆಲೆಸಿದಾಗ ಆ ತಾಯಿಗೆ ಕೇಳಿಕೊಂಡೆ, ಇನ್ನೊಂದು ತಡ ಆಗುತ್ತೆ ನಿನಗಿದು ಆಗೋದು ಸಮಸ್ಯೆ ಅಂತ ಅಂದರು. ಇದು ಪಬ್ಲಿಕ್ ಲಿಟಿಗೇಷನ್ ಆಗಿರೋದ್ರಿಂದ ಸ್ವಲ್ಪ ಆ ಸಮಸ್ಯೆಯಿಂದ ಇನ್ನೂ ತೊಳೆದಾಡ್ತಾ ಇದ್ದೀನಿ. ಅದು ನನ್ನಂಥವ್ರು ಲಕ್ಷಾಂತರ ಜನ ಇದ್ದಾರೆ ಅದರಲ್ಲಿ, ನಾನೊಬ್ಬಳೇ ಅಲ್ಲ. ಆಯ್ತಮ್ಮ, ಇದ್ರ ಬಿಟ್ಟು ನನ್ನ ವೈಯಕ್ತಿಕ ಸಮಸ್ಯೆನ ನಾನು ಇನ್ನೊಂದು ದಿನ ಬಂದು ದೇವರಲ್ಲಿ ಕೇಳಿಕೊಂಡೆ. ಆ ವೈಯಕ್ತಿಕ ಸಮಸ್ಯೆನ ತಟ್ಟಂತ 3 ದಿನದಲ್ಲಿ ಪರಿಹಾರ ಮಾಡಿಕೊಟ್ಲು ತಾಯಿ. ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ, ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ. ಮೊದಲನೇ ಸಮಸ್ಯೆ ಬಗೆಹರಿಯುತ್ತೆ ಅಂತ ಮಾತು ಕೊಟ್ಟಿದ್ದಾಳೆ. ಯಾಕೆಂದರೆ ಅದು ಲಕ್ಷಾಂತರ ಜನ ಇರೋದ್ರಿಂದ ಅದು ಟೈಮ್ ತಗೊಳುತ್ತೆ ಅಂತ ಅಮ್ಮನೇ ಹೇಳಿದ್ದಾಳೆ. ಹಾಗಾಗಿ ಇಲ್ಲಿ ಬಂದ ಮೇಲೆ ಏನೋ ಒಂದು ಥರ ನೆಮ್ಮದಿ, ನನಗೆ ಶಾಂತಿ, ಇಡೀ ಟೋಟಲ್ ಎಲ್ಲ ಮನೆಯಲ್ಲೂ ಅಷ್ಟೇ ನೆಮ್ಮದಿ ವಾತಾವರಣ ಕಂಡಿದೆ. ನನ್ನ ಬಿಸ್ನೆಸ್ಸು ಸಹ ಚೆನ್ನಾಗಾಗಿದೆ. ಮೊದಲು ನಾನು ಸುಮ್ಮನೆ ಕೂರ್ತಾ ಇದ್ದೆ, ಮನೆಯಲ್ಲೂ ಶಾಂತಿ, ನೆಮ್ಮದಿ ಎಲ್ಲನೂ ನೋಡ್ತಾ ಇದ್ದೀನಿ. ಏನಾದರೂ ಬಂದು ಮನಸ್ಸಲ್ಲಿ ಸಹ ಅಮ್ಮನ ನಾನು ನೋಡಿ ಬರಲಿಕ್ಕಾಗಲಿಲ್ಲ ಅಂತ ಅಂದ ವೇಳೆ ಮನೆಯಲ್ಲೇ ಕೂತ್ಕೊಂಡು ನಾನು ಪ್ರಾರ್ಥನೆ ಮಾಡಿಕೊಂಡ್ರೂ ಸಹ ತಾಯಿ ನನಗೆ ಸಕ್ಸಸ್ ಮಾಡಿದ್ದಾಳೆ. ಆಮೇಲೆ ಬಂದು ನಾನು ಅಮ್ಮಂಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿಸಿ ನಂದೇನಿರುತ್ತೋ ನಾನು ಹರಕೆ ಸಲ್ಲಿಸಿ ಹೋಗ್ತೀನಿ. ಒಟ್ಟಾರೆ ಇಲ್ಲಿ ಬಂದರೂ ನೆಮ್ಮದಿ ಇದೆ. ಸುಮಾರು ಜನಗಳಿಗೆ ಇಲ್ಲಿ ಸಮಸ್ಯೆಗೆ ಪರಿಹಾರ ಆಗಿರೋದನ್ನ ನಾನೇ ಕೇಳ್ಪಟ್ಟಿದ್ದೀನಿ. ಪಕ್ಕದ ಮನೆಯಲ್ಲೇ ಇರೋದ್ರಿಂದ ನಾನು ಅದರಿಂದ ನೋಡ್ತಾ ಇದ್ದೀನಿ, ಒಳ್ಳೆ ಪಾಸಿಟಿವ್ ಎನರ್ಜಿ ಬಂದಿದೆ ಇಲ್ಲಿ ಅಂತ ನಂಗೆ ತುಂಬ ಸಂತೋಷ ಆಯಿತು. ಎಲ್ಲರೂ ಇಲ್ಲೂ ಅಷ್ಟೇ, ಎಲ್ಲರೂ ಚೆನ್ನಾಗಿದ್ದೀವಿ, ಒಂದು ಕುಟುಂಬದಿಂದ ಇರೋ ಥರ ಆ ತಾಯಿ ಪಕ್ಕದಲ್ಲೇ ಇದ್ದೀವಿ ಅನ್ನೋ ಅಷ್ಟು ಧೈರ್ಯ, ಸಮಾಧಾನ. ತಾಯಿನಲ್ಲಿ ತುಂಬ ಶಕ್ತಿ ತುಂಬಿದ್ದಾರೆ, ತುಂಬ ಶಕ್ತಿವಂತೆ ಅಮ್ಮ. ಚೆನ್ನಾಗಿ ನಾವು ಕೇಳೋದನ್ನ ಈಡೇರಿಸ್ತಾಳೆ. ತುಂಬಾ ನಮ್ಮ ಸಮಸ್ಯೆಗಳಿಗೆ ಭಾಗಿಯಾಗಿ ಅಮ್ಮ ನನಗೆ ಸ್ಪಂದಿಸಿದ್ದಾಳೆ. ವೀಕ್ಷಕರೇ, ಚಾಮುಂಡೇಶ್ವರಿ ಹಾಗೂ ಚೌಡೇಶ್ವರಿ ಅಮ್ಮನ ಶಕ್ತಿಯ ಬಗ್ಗೆ ನಿಮಗೆ ಹೇಳಲೇಬೇಕು. ಸಮಸ್ಯೆಯನ್ನು ಹೊತ್ತು ತಂದಿರುವ ಭಕ್ತರ ಬಳಿಗೆ ಅಮ್ಮನವರೇ ಮುಂದೆ ಹೋಗಿ ಭಕ್ತರಿಗೆ ಆಶೀರ್ವಾದ ಮಾಡಿ, ನಾನಿದ್ದೀನಿ, ನೀವು ಭಯಪಡಬೇಡಿ, ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುತ್ತೇನೆ ಎಂದು ಅಮ್ಮ ಬರವಣಿಗೆ ಮುಖಾಂತರ ಬರೆದು ಕ್ಷಣ ಮಾತ್ರದಲ್ಲಿಯೇ ಯಾವ ಕಷ್ಟಗಳಿಗೆ ಯಾವ ಪರಿಹಾರ ಮಾಡಿಕೊಳ್ಳಬೇಕೆಂದು ಅಮ್ಮ ತಿಳಿಸುತ್ತಾರೆ.
ಮೊದಲನೇ ಸರ್ತಿ ನಾನು ಅಂದ್ಕೊಂಡೆ ಬರವಣಿಗೆ ಬರೆದಾಗ ಏನು ಬರೀತಾರೋ ಏನೋ ಗೊತ್ತಿಲ್ಲ, ಇದು ಏನಪ್ಪ ಇದು ಅಂತ ನಾನು ಅವ್ರನ್ನೇ ಸಹ ನೋಡ್ತಾ ಇದ್ದೆ. ಅಮ್ಮ ಬರೀತಾ ಇದ್ಲು, ಮನಸ್ಸಲ್ಲಿ ನಾನು ಅಂದ್ಕೊಂಡಿದ್ದೇ ಸಹ ಅಮ್ಮ ಬರೆದ್ಲು. ಆಮೇಲೆ ನಾನು ಇಂಥ ಕಡೆ ಹೋಗಿ ನಿಲ್ಲಮ್ಮ ತಾಯಿ ನೀನು ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ. ಪರೀಕ್ಷೆ ಆಯಿತು. ಆ ಪರೀಕ್ಷೆಯಲ್ಲೂ ಸಹ ನನ್ನ ಅಮ್ಮನಿಗೆ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ವಾಸವಾಗಿದೆಯಾ, ನೀನು ಅಲ್ಲೋಗಿ ನಿಲ್ಲಿಸಿದ್ರೆ ನಾನು ಅಂದ್ಕೊಂಡಿರೋ ಸತ್ಯ ಆಗುತ್ತೆ ಅಂತ ಅಂದ್ಕೊಂಡೆ. ಅವ್ರಿಗೆ ಸಹ ನಾನು ಬಾಯ್ಬಿಟ್ಟು ಹೇಳಿರಲಿಲ್ಲ. ಅವ್ರ ಅಮ್ಮನ ತಗೊಂಡೋಗಿ ಪ್ರಭಾವಳಿನ ತಗೊಂಡೋಗಿ ಸುತ್ತ ಒಂದು ರೌಂಡ್ ತಿರುಗಿ ಕರೆಕ್ಟಾಗಿ ಅಡುಗೆ ಮನೆಗೆ ಹೋಗಿ ಅಮ್ಮ ಅಲ್ಲಿ ತೋರಿಸಿದ್ಲು, ನೀನು ಅಂದ್ಕೊಂಡಿರೋದು ಇದೇ ಜಾಗ ಅಲ್ವಾ ಅಂತ. ನನಗೆ ಮೈ ರೋಮಾಂಚನ ಆಯಿತು. ಇದು ಸತ್ಯವಾದ ಘಟನೆ. ಇದು ಮೊದಲನೇ ದಿನ ಬಂದಿದ್ದಿನ ನಾನು ಅಮ್ಮನ್ನ ನಾನು ನೋಡಿದ್ದ ರೀತಿ ಇದು. ಇಲ್ಲ, ಇಲ್ಲಿ ಬನ್ನಿ, ನೀವು ನಂಬಿಕೆನೇ ದೇವರು. ಮೊದಲು ನೀವು ದೇವ್ರನ್ನ ನಂಬಬೇಕು. ತದನಂತರ ಅವ್ರು ಹೇಳಿದ್ದು ಯಾವ ರೀತಿ ಪರಿಹಾರ ಇರ್ತವೋ ಅದನ್ನು ನೀವು ಒಂದು ಸಾವಧಾನ ಚಿತ್ತವಾಗಿ ನೀವು ಅವ್ರನ್ನ ಕೇಳಿ ಅದಕ್ಕೆ ಪರಿಹಾರ ಹೇಳಿದ ರೀತಿಯಲ್ಲಿ ನೀವು ಮಾಡಿಸ್ಕೊಳ್ಳಿ. ಅಮ್ಮನಲ್ಲಿ ಪವಾಡ ಇದೆ. ಅಮ್ಮ ತುಂಬ ಶಕ್ತಿವಂತೆ, ಅದು ನಾನು ಹೇಳ್ತೀನಿ. ಒಳ್ಳೇದಾಗುತ್ತೆ. ಆಗಿದೆ, ಬಂದಿರೋರು ನಮ್ಮ ಮನೆ ಹತ್ರ ಮುಂದೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅದು ನಾನು ಕೇಳ್ಪಟ್ಟಿದ್ದೀನಿ. ತುಂಬ ಜನಕ್ಕೆ ಒಳ್ಳೇದಾಗಿದೆ, ನನಗೂ ಸಹ ಒಳ್ಳೇದಾಗಿದೆ. ನನ್ನದೊಂದು ಒಡವೆ ಕಳೆದೋಗಿತ್ತು, ತುಂಬ ಸಮಸ್ಯೆ ಆಗೋಯ್ತು ನನಗೆ. ಹೆಂಗಪ್ಪ ಹೇಳೋದಿದು, ಮಗಳ ಒಡವೆ ಅದು, ಹೆಂಗೆ ಹೇಳೋದು ಮಗಳಿಗೆ, ನಾನು ಮತ್ತೆ ಪುನಃ ಮಾಡಿಸ್ಕೊಡ್ಬೇಕು ಅಂದ್ಬಿಟ್ಟು ನಾನು ಇಲ್ಲಿಗೆ ಬರಲಿಲ್ಲ. ಪಕ್ಕದಲ್ಲೇ ಇದ್ದರೂ ಸಹ ಬರಲಿಲ್ಲ. ನಾನು ನಿಮ್ಮ ಮೊದಲೇ ಹೇಳಿದೆ ನೋಡಿ, ಅಮ್ಮನ ಮೂರ್ತಿ ನೆನೆಸ್ಕೊಂಡು ನಮ್ಮ ಕಷ್ಟನ ಪರಿಹಾರ ಕೊಡು ಅಂತ ಕೇಳ್ಕೊಂಡನಲ್ಲ, ಅದೇ ತರಹ ನಾನು ಬೀರು ಮುಂದೆನೇ ಕೂತ್ಕೊಂಡು ಕಣ್ಣಲ್ಲಿ ನೀರು ಹಾಕಿ, ಅಮ್ಮ ಏನಾಯ್ತಮ್ಮ ಕಷ್ಟಪಟ್ಟಿದ್ದು ನಂದು ಒಡವೆ ಅಂತ ಕೇಳ್ಕೊಂಡಾಗ ವಿತಿನ್ 3 ಅವರ್ಸಲ್ಲೇ ಆ ಒಡವೆ ಮಗಳ ಹತ್ರ ಇತ್ತು. ಮಗಳ ಹತ್ರನೇ ಇದ್ದಿದ್ದು, ನಾನು ಮರೆತು ಬಿಟ್ಟಿದ್ದೆ, ಕಳೆದೋಗಿತ್ತು. ಅಮ್ಮ ಟೆನ್ಷನ್ ತೊಗೊಬೇಡ, ಇಲ್ಲಿದೆ ಅಂತ ಅಂದ್ಲು. ಅಮ್ಮ ನನಗೆ ಪರಿಹಾರ ಸೂಚಿಸಿದ್ಲು, ಇಲ್ಲಿದೆ ಅಂತ ತೋರಿಸಿದ್ಲು. ಇಲ್ಲ, ತುಂಬ ಆನಂದ ಆಯಿತು ನನಗೆ. ಮೂರು ಒಂದು ಸಮಸ್ಯೆಗಳಿಂದ ನನಗೆ ಅಮ್ಮನಿಂದ ಸಕ್ಸಸ್ ಆಗಿದೆ. 3 ಸಮಸ್ಯೆಗಳಿಂದ. ಈಗಲೂ ಸಹ ಏನಾದರೂ ನೋವಾಯಿತು ಅಂದರೆ ಅಮ್ಮ ಅಂತ ಕೇಳ್ಕೊತೀನಿ, ಬರ್ತೀನಿ, ಒಂದು ನಮಸ್ಕಾರ ಮಾಡ್ತೀನಿ, ಹೋಗ್ತೀನಿ. ಅಮ್ಮ ನೀನೇ ಇದೆಯಮ್ಮ ಎಲ್ಲ ನನ್ನ ಜೊತೆ ಅಂತೀನಿ. ಈಗಲೂ ಸಹ ನನಗೆ ಅಮ್ಮ ಕೈ ಬಿಟ್ಟಿಲ್ಲ. ಅಮ್ಮ ತುಂಬ ಶಕ್ತಿವಂತೆ. ಇಲ್ಲಿ ನಂಬಿ ಬರಬೇಕಷ್ಟೇ. ಮೂಲ ಏನು ಅಂತಂದರೆ ನಂಬಿಕೆನೇ ದೇವರು ಅಂತಾರೆ. ಆ ನಂಬಿಕೆ ನಾವು ಕಾಣಬೇಕಿಲ್ಲಿ ಬಂದಾಗ. ಅಮ್ಮನ ಶಕ್ತಿ ಅಪಾರವಾದದ್ದು, ಅದನ್ನು ವರ್ಣಿಸೋಕ್ಕಾಗೋದಿಲ್ಲ, ಪದಗಳಲ್ಲಿ ಸಾಲಲ್ಲ. ಅಮ್ಮ ದೃಷ್ಟಿ ನಿವಾರಣೆ ಮಾಡ್ತಾಳೆ, ಮತ್ತು ಪ್ರತಿಯೊಂದು ವಿಷಯಗಳಲ್ಲೂ ನಿಮಗೆ ಆಗುತ್ತೆ ಆಗಲ್ಲ ಅನ್ನೋದು ಹೇಳ್ಬಿಡ್ತಾಳೆ. ಅಮ್ಮನ ಶಕ್ತಿ ಪರೀಕ್ಷೆ ಮಾಡೋಕ್ಕೆ ಆಗಲ್ಲ, ಯಾಕೆಂದರೆ ಫಸ್ಟು ನಾನು ಮಾಡಿದವಳು. ಅಮ್ಮ ಇದು ನೀನು ಸತ್ಯವಂತೇನಾ ಅಂತ ಪರೀಕ್ಷೆ ಮಾಡಿದವಳು. ನಾನಿವತ್ತು ಆ ಶಕ್ತಿ ಬಗ್ಗೆ ಮಾತಾಡಲ್ಲ. ಅಪಾರವಾದ ಶಕ್ತಿ ಇದೆ ಅಮ್ಮನ ಹತ್ರ. ಇಲ್ಲ, ಅವರೆಲ್ಲರನ್ನೂ ಪ್ರೀತಿಸ್ತಾರೆ, ಬರೋರನ್ನ ಆಧರಿಸ್ತಾರೆ. ಅವರು ಯಾವಾಗಲೂ ಸಹ ಅಷ್ಟೇನೇನೆ ಸಾವಧಾನ ಚಿತ್ತವಾಗಿ ಅವ್ರು ಹೇಳೋದನ್ನು ನಾವು ಕೇಳಿಸ್ಕೋಬೇಕು ಅಷ್ಟೇನೇನೆ. ಅವ್ರು ಯಾಕೆ ಹೇಳ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಅನ್ನೋದು ಅಮ್ಮನ ಬರವಣಿಗೆ ಅವ್ರಿಗೆ ಗೊತ್ತಾಗುತ್ತೆ. ಅದನ್ನು ನಾವು ಅವ್ರು ಏನಕ್ಕೆ ಹೇಳ್ತಿದ್ದಾರೆ, ಯಾವ ರೂಪದಲ್ಲಿ ಹೇಳ್ತಿದ್ದಾರೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಅದನ್ನು ಅಪಾರ್ಥಕ್ಕೆ ಈಡು ಮಾಡ್ಕೋಬಾರ್ದು ಯಾರನ್ನೂ. ಆದರೆ ಅವ್ರು ಹೇಳೋದ್ರಲ್ಲಿ ಅಕ್ಷರ ಸತ್ಯ ಇರುತ್ತೆ. ನಾನು ಮೊದಲು ಒಂದು ಮಾತು ನಿಮಗೆ ತಿಳಿಸ್ದೆ, ನಂಬಿಕೆನೇ ದೇವರು ಅಂತ. ಗುಡಿ ಗೋಪುರಗಳು ಇವೆಲ್ಲ ಮುಖ್ಯ. ಎಲ್ಲಿದ್ದರೂ ದೇವರೇ. ಈಗಲೂ ಸಹ ಈ ಮಾತು ಹೇಳ್ಬೇಕಾದ್ರೆ ನನ್ನ ಮೈ ರೋಮಾಂಚನ ಆಗ್ತಾಯಿದೆ. ಇದು ಸತ್ಯವಾದ ಮಾತು. ಕೆಲವ್ರು ಅಂತಾರೆ ದೇವಸ್ಥಾನಗಳಿಗೆ ಹೋದ್ರೇ ಅಲ್ಲೇ ಇರೋದು ಶಕ್ತಿ ಅಂತ. ಮೂಲ ಸ್ಥಾನಗಳನ್ನ ನಾನು ಆ ದೇವ್ರುಗಳನ್ನ ಅಲ್ಲಗಳಿಯಲ್ಲ. ಆ ಮೂಲ ಸ್ಥಾನದಲ್ಲಿ ಶಕ್ತಿ ಇರುತ್ತೆ. ಅದೇ ರೂಪದಲ್ಲಿ ಇವ್ರಿಗೆ ಒಲಿದು ಬಂದಂಥ ದೇವರಲ್ಲಿ ಇವರು ಸಹ ಶಕ್ತಿ ತುಂಬಿರ್ತಾರೆ. ಅದು ನಾವು ಕಣ್ಣಾರೆ ನೋಡಿದ್ದೀವಿ, ಶಕ್ತಿ ತುಂಬಿರೋದನ್ನ ಅವ್ರ ಬಾಯಾರೆ ನಾವು ಹೇಳಿರೋದನ್ನ ಕೇಳಿದ್ದೀವಿ. ಅದಕ್ಕೆ ನಾನು ಮೊದಲು ನಿಮಗೆ ಹೇಳಿದ್ದು ಅಪಾರ ಶಕ್ತಿವಂತೆ ಇವಳು ಅಂತ. ಯಾಕೆಂದ್ರೆ ನಾವು ಕಣ್ಣಲ್ಲಿ ನೋಡಿದ್ದೀವಿ ಅವ್ರು ಎಷ್ಟು ಶ್ರಮ ಪಡ್ತಾರೆ. ಬಂದ ಭಕ್ತಾದಿಗಳಿಗೆ ಅವ್ರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋ ತೊಡಲಾಟ ಅವ್ರದ್ದು ನಾನು ನೋಡಿದ್ದೀನಿ. ಅದರಿಂದ ಅವರು ಮಾಡಿಕೊಡ್ತಾರೆ. ಆ ಥರ ಗುಡಿ ಗೋಪುರಗಳಲ್ಲಿ ಮೂಲ ಸ್ಥಾನಗಳಲ್ಲಿ ಶಕ್ತಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಸಮಸ್ಯೆಗಳಲ್ಲಿ ಕೆಲವರು ದೂರ ಪ್ರಯಾಣ ಮಾಡೋಕ್ಕಾಗಲ್ಲ ಮೂಲ ಸ್ಥಾನಕ್ಕೆ ಹೋಗೋಕ್ಕೆ. ಅಂಥವ್ರು ಇಲ್ಲಿ ಬಂದು ದೇವ್ರನ್ನ ಕೇಳಿಕೊಂಡು ಅವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದ್ರಲ್ಲಿ ಸಂದೇಹನೇ ಇಲ್ಲ, 2 ಮಾತಿಲ್ಲ. ವೀಕ್ಷಕರೇ, ಇಷ್ಟೆಲ್ಲ ಪವಾಡಗಳನ್ನು ಮಾಡುತ್ತಿರುವ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ? ತುಮಕೂರು ಜಿಲ್ಲೆ ಕುಣಿಗಲ್ನ ಹೌಸಿಂಗ್ ಬೋರ್ಡ್ನಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 80 ಕಿಲೋಮೀಟರ್ ಸಮೀಪದಲ್ಲಿದೆ. ಟಿವಿ ಕನ್ನಡ.